जय भीम बोलो, जोर से बोलो, जय भीम बोलो, बोल रहे बोलो, जय भीम बोलो, बोल रहे बोलो, जय भीम बोलो, जोर से बोलो, जय भीम बोलो, जोर से बोलो, जय भीम बोलो, बोल रहे बोलो, जय भीम बोलो, बाबा साहेब अंबेडकर के, बाबा साहेब अंबेडकर के, बीसी के जिंदाबाद, बीसी के जिंदाबाद, बीसी के जिंदाबाद, अन्नंतोल तिरुमलन के, बाबा साहेब अंबेडकर के, एमएलए मैडम के, मैडम रूपा मैडम के, रूपा मैडम के, जय भीम, जय भीम। ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನಲ್ಲಿ ಇದ್ದೀವಿ. ಕೆಜಿಎಫ್ ತಾಲೂಕಿನ ಬಂಗಾರದ ಗಣಿ ಗ್ರಾಮ ಸರ್ವೆ ನಂಬರ್ 2, ಆ ಸರ್ವೆ ನಂಬರ್ ಜಮೀನಲ್ಲಿ ನಾವು ನಿಂತಿದ್ದೀವಿ. ಏನು ಈ ಜಮೀನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕ ಮತ್ತು ಮ್ಯೂಸಿಯಂ, ಕನ್ವೆನ್ಷನ್ ಹಾಲ್, ವಸ್ತು ಸಂಗ್ರಹಾಲಯ, ಸಂಶೋಧನಾ ಕೇಂದ್ರವನ್ನು ಮಾಡಿ ಅದನ್ನು ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ ನಮ್ಮ ಭೂ ಕಂದಾಯ ಇಲಾಖೆ 8 ಎಕರೆ 20 ಗುಂಟೆ ಜಮೀನನ್ನು ಕೊಟ್ಟಿದೆ. ಇದ್ರಿಗೆ ಮುಂಚೆ ಯಾರೋ ದೊರೆಗಳು ಗಾಲ್ಫ್ ಆಡ್ತಾ ಇದ್ರಂತೆ. ಅವ್ರು ಆಡ್ಕೊಂಡು ನಮ್ಗೆ ಅದರಲ್ಲಿ ಏನೋ ಆಕ್ಷೇಪಣೆಗಳೇನೂ ಇಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನಕ್ಕೆ, ಸ್ಮಾರಕ ಭವನಕ್ಕೆ ಕೊಟ್ಟಿರ್ತಕ್ಕಂಥ 8 ಎಕರೆ 20 ಗುಂಟೆ ಜಮೀನನ್ನು ನೀವು ಯಾವುದೇ ರೀತಿ ಡಿಸ್ಟರ್ಬ್ ಮಾಡೋಕ್ಕೆ ಬರಬೇಡಿ, ತೊಂದರೆ ಕೊಡಬೇಡಿ. ಯಾಕೆ ಅಂದರೆ ದೊರೆಗಳ ಕಾಲದಿಂದ ಗಾಲ್ಫ್ ಆಡ್ಕೊಂಡು ಬಂದಿರ್ಬೋದು, ಆದರೆ ಇದು ಪ್ರಜಾಪ್ರಭುತ್ವದ ದೇಶ, ಇದು ದೊರೆಗಳ ಆಳ್ವಿಕೆಯಲ್ಲಿ ಇಲ್ಲ ಅನ್ನೋದನ್ನ ಕೂಡ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಈ ಭಾರತ ದೇಶಕ್ಕೆ ತುಂಬ ಅಪಾರವಾದಂಥದ್ದು. ಏನು ಅಡ್ಡಿಪಡಿಸ್ತಾ ಇರ್ತಕ್ಕಂಥವ್ರು ಇವಾಗೇನು ಕೋರ್ಟಲ್ಲಿ ಹೋಗಿ ಅದಕ್ಕೆ ಸ್ಟೇ ತಗೊಳ್ಬೇಕು, ಮಾಡೋಕ್ಕೆ ಬಿಡಬಾರ್ದು ಅಂತ ಯಾರೆಲ್ಲ ನೀವು ಹೋಗಿದ್ದೀರಾ, ಈ ಒಂದು ಹಕ್ಕನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಮಹಾನ್ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೆಜಿಎಫ್ ಅಲ್ಲಿ ಎಷ್ಟೋ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಆಗದೆ ದುಸ್ಥಿತಿಯಲ್ಲಿದೆ ಈ ಭಾಗ ಕೆಜಿಎಫ್ ತಾಲೂಕು. ಅದ್ರ ಪರವಾಗಿ ನೀವು ಧ್ವನಿ ಎತ್ತಬೇಕು. ಇವತ್ತು 8.5 ಎಕರೆ ಜಮೀನು ಕೊಟ್ಟು ಅದಕ್ಕೊಂದು 14 ಕೋಟಿ ಫಂಡನ್ನು ಸರ್ಕಾರ ಮೀಸಲು ಮಾಡಿ ಅದನ್ನು ಅಭಿವೃದ್ಧಿ ಪಡಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಗಳ ಬಗ್ಗೆ ಈ ಸಮಾಜಕ್ಕೆ ಒಂದು ವಿಚಾರವನ್ನು ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಕೆಲಸ ಮಾಡ್ತಾ ಇದ್ರೆ ನೀವು ಅದನ್ನು ಅಡ್ಡಿಪಡಿಸ್ತೀರಂದ್ರೆ ನಿಜವಾಗ್ಲೂ ನೀವು ಈ ದೇಶಕ್ಕೆ ದ್ರೋಹಿಗಳು, ಭಯೋತ್ಪಾದಕರು ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಈಗಾಗಲೇ ಮಾನ್ಯ ನ್ಯಾಯಾಲಯ ನಿಮ್ಮ ಒಂದು ಆಕ್ಷೇಪಣೆಯನ್ನ ಒಪ್ಕೊಂಡಿಲ್ಲ, ಅದು ನಿರಾಕರಿಸಿದೆ. ಆದರೂ ಕೂಡ ನೀವು ಮತ್ತೆ ಆ ವಿವಾದವನ್ನು ಜನವರಿ 4ನೇ ತಾರೀಕಿಗೆ ನೀವು ಆ ಸಮಯವನ್ನು ನಿಗದಿ ಮಾಡಿದಿರ, ದಿನಾಂಕವನ್ನು. ಏನಾದರೂ ಆಗಲಿ ಪರವಾಗಿಲ್ಲ, ಈ ಕರ್ನಾಟಕ ರಾಜ್ಯದ ಬಿಡುಗಡೆ ಚಿರತೆಗಳ ಪಕ್ಷ ವಿಸಿಕೆ ಪಾರ್ಟಿ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಸ್ಮಾರಕ ಭವನ ಕಟ್ಟುವುದಕ್ಕೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಯಾವುದೇ ರೀತಿ ನೀವು ತಡೆ ತಂದರೂ ಕೂಡ ನಾವು ಆಕ್ಷೇಪಣೆಗಳನ್ನು ಸಲ್ಲಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ಕಾಮಗಾರಿನ ತಡೆಯೋಕ್ಕೆ ನಾವು ಬಿಡಲ್ಲ. ಯಾಕೆಂದ್ರೆ ಎಷ್ಟೋ ಜನ ರಾಷ್ಟ್ರೀಯ ನಾಯಕರು ಈ ಕೆಜಿಎಫ್ ತಾಲೂಕಿಗೆ ಬಂದಿದ್ದಾರೆ, ಬಂಗಾರದ ಗಣಿಯನ್ನು ನೋಡ್ಲಿಕ್ಕೆ ಬಂದಿದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು ಮಾತ್ರನೇ ಈ ಬಂಗಾರದ ಗಣಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ವರ್ಗವನ್ನ, ಇಲ್ಲಿ ಯಾವುದೇ ಸೌಕರ್ಯಗಳಿಲ್ಲದೆ ನಾಯಿ ನರಿಗಳಂತೆ ಬದುಕ್ತಾ ಇದ್ದ ಜನವನ್ನ, ಸಮುದಾಯವನ್ನ ನೋಡ್ಲಿಕ್ಕೆ ಬಂದಿದ್ರು. ಯಾಕೆ ಬಂದಿದ್ರು ಅವರು? ಇವ್ರನ್ನೆಲ್ಲ ಹೇಗಾದ್ರೂ ಮಾಡಿ ಕಾರ್ಮಿಕ ವರ್ಗವನ್ನ ಮೇಲ್ ತರಬೇಕು, ಎಲ್ಲರಂತೆ ಇವ್ರಿಗೂ ಎಲ್ಲ ಸೌಕರ್ಯಗಳನ್ನು ಸಿಕ್ಕಿ ಇವರು ಎಲ್ಲರಂತೆ ಸಮಾನರಾಗಿ ಬದುಕಬೇಕು, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಮಾನತೆಯನ್ನು ನಾವು ಕೊಡಬೇಕು, ಆ ಜನಗಳಿಗೆ ನಾವೇನಾದರೂ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಗುರಿಯನ್ನು ಇಟ್ಕೊಂಡು ಬಂದಿರತಕ್ಕಂಥ ಮಹಾನ್ ಮಹಾತ್ಮನ ಸ್ಮಾರಕವನ್ನು ನೀವು ತಡಿತೀರಂದ್ರೆ ನಿಮಗೆ ಚೀಮಾರಿ, ನಿಮಗೆ ಧಿಕ್ಕಾರ ಇರಲಿ ಅಂತ ಹೇಳಕ್ ಬಯಸ್ತೀನಿ. ಯಾವುದೇ ಕಾರಣಕ್ಕೂ ನಾವು ಇದನ್ನ ತಡೆಯೋಕ್ಕೆ ನಾವು ಬಿಡೋದೇ ಇಲ್ಲ. ನೀವೆಷ್ಟೇ ಹೋರಾಟಗಳು ಮಾಡಿದ್ರು ನಮ್ಮ ಕೊನೆ ಉಸಿರಿರುವ ತನಕ, ನಮ್ಮ ಮೈಯಲ್ಲಿ ಕೊನೆ ಹನಿಯ ರಕ್ತವಿರುವ ತನಕ ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರ ಹೋರಾಟ ಮಾಡಿ ಪ್ರಾಣ ತ್ಯಾಗವನ್ನೇ ಮಾಡ್ತೀವಿ ಅಂತ ಹೇಳ್ತೀವಿ ವಿನಃ ನಿಮ್ಮ ಒಂದು ದುರುದ್ದೇಶಕ್ಕೆ ನಾವು ಮಣಿದು ಅದಕ್ಕೆ ಬಗ್ಗೆ ನಾವು ಬಿಟ್ಬಿಡಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಪಕ್ಷದ ಕರ್ನಾಟಕ ರಾಜ್ಯದ ರಾಜ್ಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಮೂರ್ತಿ ಅಣ್ಣವರು ಈ ಕುರಿತು ಮಾತನಾಡ್ತಾರೆ. ಜೈ ಭೀಮ್, ಜೈ ಭೀಮ್.
ಇವತ್ತು ಸರ್ಕಾರದ ಆದೇಶ ಪ್ರಕಾರ ಸರ್ವೆ ನಂಬರ್ 2 8 ಎಕರೆ 20 ಗುಂಟೆ ಆಗಿರೋದನ್ನ ಗಾಲ್ಫ್ ಗ್ರೌಂಡ್ ಅವರು ಬಂದು ಗಾಲ್ಫ್ ಗ್ರೌಂಡ್ ಅಂತಾರೆ, ನಮ್ದು ಬೆಂಗಳೂರಲ್ಲಿ ಐ ಗ್ರೌಂಡ್ ಅಂತೀವಿ. ಎಲ್ಲೋ ಇರಲಿ, ನಾವು ಬ್ರಿಟಿಷರಿಂದ ಹುಟ್ಟು ಬಂದಿರೋಲ್ಲ. ಕರ್ನಾಟಕದಲ್ಲಿ ಅಂಬೇಡ್ಕರ್ ಭವನ್ಗೆ ಅಡ್ಡ ಮಾಡಿದ್ರೆ ಯಾವ ಕಾರಣಕ್ಕೂ ಈ ಕೆಲಸ ನಿಲ್ಲಿಸಿದ್ರೆ ಮಾತ್ರ ಅವ್ರನ್ನ ಎಲ್ಲಿ ಬಿಡಲ್ಲ. ಅವ್ರು ಎಲ್ಲಿ ಹೋದ್ರು ನಾವು ಅಲ್ಲಿ ಅಡ್ಡ ಕಟ್ಟಿ ಅವ್ರಿಗೆ ತೊಂದರೆ ಕೊಡ್ತೀವಿ. ಕಾರಣ ಏನಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಭವನ್ ಕಟ್ಟಕ್ಕೆ ಅಡ್ಡ ಮಾಡಿದ್ರೆ ಅಂದರೆ ನಾವು ಅಷ್ಟು ಸಂಘಟನೆಗಳು ಬಿಡಲ್ಲ. ಮತ್ತು ನೂರಾರು ಸಂಘಟನೆ, ಎಲ್ಲ ಸಂಘಟನೆ, DSS, SSD, ಪೊಲಿಟಿಕಲ್ ಎಲ್ಲ ಬರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಎಲ್ಲ ಒಂದು ಅನ್ಟಚಬಲ್ ಅಂತ ಹೇಳ್ಬಿಟ್ರೆ ನೀವು ದೂರ ಹೋಗೋದು ಬೇಡ. ದಯಮಾಡಿ ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಬಾಬಾ ಅಂಬೇಡ್ಕರ್ ಭವನ್ನ ಕಟ್ಟಕ್ಕೆ ಅಡ್ಡಿ ಬಿಟ್ರೆ ಮಾತ್ರ ನೀವು ಎಲ್ಲಿ ಹೋದ್ರು ನಾವು ಬಿಡಲ್ಲ. ಇಂಡಿಯಾ ಯಾವ ಮೂಲೆಗೆ ಹೋದ್ರು ನೀವು ಬಿಡಲ್ಲ. ದಯಮಾಡಿ ಹೇಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒತ್ತಿ ಹೇಳ್ತಾ ಇದ್ವಿ. ಯಾವ ಕಾರಣಕ್ಕೂ ನೀವು ಇಲ್ಲಿ ಭವನ್ ಕಟ್ಟಕ್ಕೆ ಅಡ್ಡ ಬಿದ್ದರೆ ನೀವು ಎಲ್ಲಿ ಬಿಡಲ್ಲ. ದಯಮಾಡಿ ಹೇಳ್ತಾ ಇದ್ವಿ. MLA ಮೇಡಮ್ ಅವರು ನಮ್ಗೆ ಫುಲ್ ಸಪೋರ್ಟ್, ಈ ಭವನ್ ಕಟ್ಟಬೇಕು ಅಂತ ಕಷ್ಟ ಬಿದ್ದಿದ್ದಾರೆ. ಅಂಬೇಡ್ಕರ್ ಭವನ್ ಕಟ್ಟಲೇಬೇಕು. ನಾವು ಅವ್ರ ಹಿಂದೆ ಇದ್ದೀವಿ. ನೂರಾರು ಸಂಘಟನೆ ನಾವು ಸೇರ್ತೀವಿ. ಜಾಯಿಂಟ್ ಆಕ್ಷನ್ ಕಮಿಟಿನೂ ಸೇರ್ತಾ ಇದೆ. ಅದೇ ಪ್ರಕಾರ ಒಕ್ಕೂಟಗಳಂತ ನಮ್ಮದು ಸಂಘಟನೆಗಳಿದೆ, ಅವೆಲ್ಲ ಬಂದು ನಾವು ಇಲ್ಲಿ ಹೋರಾಟ ಮಾಡ್ತೀವಿ. 4ನೇ ತಾರೀಕು ಯಾವ ಕೋರ್ಟ್ ಇದೆ, 4ನೇ ತಾರೀಕು ಕೋರ್ಟ್ ಮುಂದೆ ನಾವು ಬಂದು ಮಾನ್ಯ ನ್ಯಾಯಾಲಯ ಹತ್ರ ಹೋಗಿ ನಾವು ಅವ್ರನ್ನ மனைவி கொட்டிவி ಅಂತ ಹೇಳಿ நான் ಇವತ್ತು ஜெய் பீம் ஜெய் கர்நாடகா. இன்றைய கோலார் தங்கவேலியிலே வேலைவாய்ப்பில்லை. பல ஆயிரக்கணக்கான இளைஞர்கள் காலை முதல் இரவு வரை குளிரிலும் பனியிலும் மழையிலும் பெங்களூர் சென்று தன்னுடைய வாழ்வாதாரத்திற்காக போராடி கொண்டிருக்கிறார்கள். அவர்களுக்கு ஒரு கல்வியை நிர்மாணிப்பதற்காக தான் இங்கே அம்பேத்கர் பவன் வந்து கட்டப்படுகிறது. இதற்கு யாரும் தடையாக இருக்கக்கூடாது என்பதற்காக விசிகாவின் சார்பாக கோலார் மாவட்டத்தினுடைய தலைவி ಪುಷ್ಪಪ್ರಿಯ ಅವர்களை பேசும்படி ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಬಂದಿರೋ ವಿಷಯ ಏನಂದ್ರೆ, ಇಲ್ಲಿ ಗಾಲ್ಫ್ನವರು ಏನೋ ಅಬ್ಜೆಕ್ಷನ್ ಮಾಡಿದ್ದಾರೆ ಅಂತ ನಮಗೆ ಇಂಟಿಮೇಷನ್ ಬಂದಿದೆ. ಆದ್ರೂ ಪೇಪರ್ ಸಮೇತ ನಮಗೆ ಪ್ರೂಫ್ ಸಿಕ್ಕಿದೆ. ಮುಖ್ಯವಾಗಿ ಇಲ್ಲಿ ಸಮುದಾಯ ಭವನ್ ಡಾಕ್ಟರ್ ಅಂಬೇಡ್ಕರ್ ಅವರದು ಕಟ್ಟಬೇಕಂತ 8 ಎಕರೆ 20 ಗುಂಟೆ 14 crores ಇದನ್ನ ಕಟ್ಟಬೇಕಂತ ನಮ್ಮ ಶಾಸಕರಾದ ರೂಪಕಲಾ ಶಶಿಧರ್ MLA ಅವರು ಪ್ಲಾನ್ ಮಾಡಿ ಮೊನ್ನೆ ಇನಾಗ್ರೇಷನ್ಸ್ ಎಲ್ಲ ಮಾಡಿದ್ರು. ಎಂತ ಒಳ್ಳೆ ವಿಷಯ. ಅವರು ಇಲ್ಲಿ ನಮ್ಮ KGF ಮಾಡಿರೋದು. KGF ಮಾತ್ರ ಅಲ್ಲ, ಅವರು ತಂದಿದ್ರೆ KGF ಮಾತ್ರ ಇದನ್ನ ಯೂಸ್ ಮಾಡೋದಿಲ್ಲ. ಇಡೀ ಸುತ್ತು KGF, ಕೋಲಾರ, ಕರ್ನಾಟಕ, ಇಡೀ ಕರ್ನಾಟಕಕ್ಕೆ ಇದು ಒಳ್ಳೆ ಹೆಸರು. ಇಂಥ ಭವನ ಬರೋದ್ರಿಂದ ನಮಗೂ ಹೆಮ್ಮೆ, ಕಾಲರ್ ಎತ್ಕೊಂಡು ಓಡಾಡ್ಬೋದು. ಇಂಥ ಭವನ ಇರೋದ್ರಿಂದ ನಮ್ಮ KGF ಇಂಪ್ರೂವ್ಮೆಂಟ್ ಆಗ್ಬೋದು. ಮತ್ತು ನೆಕ್ಸ್ಟ್ ಇನ್ನು ಇದು ಟೂರಿಸ್ಟ್ ಪ್ಲೇಸ್ ಅಂತ ನಾವು ಅವ್ರಿಗೆ ಅನೌನ್ಸ್ ಮಾಡಿ ಅಂತ ಕೂಡ ನಾನು ಒಂದು ಕೋರಿಕೆ ಇಕ್ಕಿದ್ದೀನಿ. ಮುಂದಕ್ಕೆ ಅದನ್ನು ಮಾಡ್ತಾರೆ. ಇದಾದ್ಮೇಲೆ ಅದು ಟೂರಿಸ್ಟ್ ಪ್ಲೇಸ್ ಅನೌನ್ಸ್ ಮಾಡೋದು ಇಲ್ಲ, ಬೇರೆ ಫ್ಯಾಕ್ಟ್ರೀಸ್ ಎಲ್ಲ ಬರುತ್ತೆ, ಔಟ್ಸೈಡಿಂದ ಜನ ಎಲ್ಲ ಬಂದು ನೋಡ್ತಾರೆ. ಇದಕ್ಕೆ ಏನಕ್ಕೆ ಅಬ್ಜೆಕ್ಷನ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಇದಕ್ಕೆ ಹಿಂದೆ ಯಾವ ರಾಜಕೀಯ ಓಡ್ತಾ ಇದೆ ಅಂತ ಕೂಡ ಗೊತ್ತಿಲ್ಲ ನಮಗೆ. ಆದರೆ ಯಾವುದೋ ರಾಜಕೀಯದಿಂದನೇ ಈ ಸ್ಟೇ ತಗೊಂಡಿದ್ದಾರೆ. ಈ ಸ್ಟೇ ತಗೊಳ್ಳೋದಕ್ಕೆ ಯಾವ ಅವಶ್ಯಕತೆನೂ ಇಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಇಲ್ಲಿ ಬಂದಿರೋರು, ಅದನ್ನ ಗುರುತಿಸಿ ನಮ್ಮ ಶಾಸಕರಮ್ಮ ಅವರು ಇಲ್ಲಿ ಗುರ್ತು ಮಾಡಿ ಒಳ್ಳೆ ಜಾಗ ಶೂಟಬಲ್ ಮಾಡಿನೇ ಅವರು ಒಂದು ಭವನ ಬರಬೇಕಂತ ಮಾಡಿದ್ದಾರೆ. ಇದಕ್ಕೆ ಅವರು ಸ್ಟೇ ತಗೊಳ್ಳೋದು ಇದು ದೊಡ್ಡ ಇದು ಅಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇಲ್ಲ. ಇದೇ ಥರ ಅವರು ಸ್ಟೇ ತಗೊಂಡು ಏನಾದರೂ ಮಾಡಿದ್ರೆ ನಾವು ಉಗ್ರ ಹೋರಾಟವನ್ನು ನಮ್ಮ VCK ಪಕ್ಷದಿಂದ ಬಿಡುಗಡೆ ಚಿರತೆಗಳ ಪಕ್ಷದಿಂದ ದೊಡ್ಡ ಹೋರಾಟವನ್ನು KGFನಲ್ಲಿ ಮಾತ್ರ ಅಲ್ಲ, ಕೋಲಾರ ಡಿಸ್ಟಿಕ್ನಲ್ಲಿ ಮತ್ತೆ ವಿಧಾನಸೌಧ ಹತ್ರ ಕೂಡ ನಾವೆಲ್ಲ ಹೋರಾಟ ಮಾಡೋದಕ್ಕೆ VCK ಪಕ್ಷದಿಂದ ನಾವೆಲ್ಲ ಸಿದ್ಧವಾಗಿದ್ದೀವಿ. ಆದ್ರಿಂದ ಇದನ್ನ ಈ ಸ್ಟೇ ತಗೊಳ್ಳೋದು, ಸುಮ್ಮನೆ ಬೆದರಿಕೆ ಮಾಡೋದು ಅದೆಲ್ಲ ಬಿಟ್ಬಿಟ್ಟು ಅವರು ಗಾಲ್ಫ್ ಅಲ್ಲಿ ಪ್ಲೇ ಗ್ರೌಂಡ್ ಮಾಡ್ಕೊಳ್ಳೋದು ಆ ಕಡೆ ಇದೆ, ಅವ್ರು ಏನು ಮಾಡ್ಕೊಳ್ಳಿ. ಅದರಿಂದ ಇವರಿಗೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಇಲ್ಲದೆ ಜಾಗ KGFನಲ್ಲಿ ಇನ್ನೇನಕ್ಕೆ, ಬರೀ ಮುಳ್ಳುಕಾಡುಗಳಿದೆ. ಇಲ್ಲಿ ಬಂದು ಏನೋ ಒಂದು ಭವನ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಮಾತ್ರ ಇವಾಗ ಎಲ್ಲ ಕಣ್ಬಿಟ್ಕೊಂಡು ಸ್ಟೇ ತಗೊಳ್ತೀವಿ, ಇದು ತಗೊಳ್ತೀವಿ. ಯಾಕೆ ಇಷ್ಟು ವರ್ಷ ಇಲ್ಲಿ ಯಾವುದು ಬಂದಿಲ್ಲ ನಮ್ಮ KGFನಲ್ಲಿ?
ಅವರು ಮಾಡಿದ ಮೇಲೆ ಇದು ಮಾಡ್ತಾರೆ ಅದು ಮಾಡ್ತಾರೆ. ಎಷ್ಟು ಬೇಕು ಗಾಲ್ಫ್ ಗ್ರೌಂಡ್ಗೆ, ಅವ್ರ ಪ್ಲೇ ಗ್ರೌಂಡ್ಗೆ ನಾವೆಲ್ಲ ಅಷ್ಟಾಗಿ ನೋಡಿಲ್ಲ, ಬರೀ ಮೈದಾನವಾಗಿದೆ. ಅವ್ರೇನೋ ಒಂದು ಒಳ್ಳೇದು ಮಾಡ್ತಾರೆ, ಅವ್ರಿಗೆ ದಾರಿ ಬಿಟ್ಕೊಡೋಣ. ನಾವೆಲ್ಲ ಅವ್ರಿಗೆ DSSನವರು ಸರಿ, ನಮ್ಮ BCK ಪಕ್ಷದವರು ಸರಿ, ಎಲ್ಲ ದಲಿತ ಸಂಘದವರು ಸರಿ, ನಾವೆಲ್ಲ ಅವ್ರಿಗೆ ಪಕ್ಕಬಲ ಎಂದು ಅವ್ರಿಗೆ ಸಪೋರ್ಟಿವ್ ಆಗಿದ್ದು ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. 4ನೇ ತಾರೀಕು ನಾವು ನೋಡ್ತೀವಿ ಏನು ಫೈನಲ್ ಅವರು ರಿಸಲ್ಟ್ ಬರುತ್ತೆ ಅಂತ. ನೋಡಿದ್ಮೇಲೆ ನಮ್ಮ BCK ಪಕ್ಷದಿಂದ ನಮ್ಮ ಸ್ಟೇಟ್ ಲೀಡರ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಅಲ್ಲಿಂದ ಇಲ್ಲಿವರೆಗೂ ನಮ್ಮ KGFಗಾಗಿ ಬಂದಿದ್ದಾರೆ. ನಮ್ಮ ಡಾಕ್ಟರ್ B ಮೂರ್ತಿ ಅಣ್ಣ ಅವರು ಸ್ಟೇಟ್ ಸೆಕ್ರೆಟರಿ, ವೈಸ್ ಸ್ಟೇಟ್ ಸೆಕ್ರೆಟರಿ ನಮ್ಮ ಗೋವಿಂದನ, ಆಮೇಲೆ ಮೋಸಸ್ ದೇವರಾಜ್ ಸರ್, ವಡಿವೇಲು ಸರ್, ಇನ್ನೂ ಎಲ್ಲ ನಮ್ಮ ಪಾರ್ಟಿ ಮೆಂಬರ್ಸು, ಮತ್ತು ತಾಲೂಕಾ ಪ್ರೆಸಿಡೆಂಟು ನಮ್ಮ ಇವರು ಜಯರಾಜ್ ಸರ್, ಮತ್ತು ಗುಣಶೀಲನ್ ಸರ್, ಎಲಿಜಬೆತ್ ಮೇಡಮ್, ಇವರು ಸುರೇಶ್ ಬಾಬು ಸರ್, ಸಿದ್ಧಾರ್ಥ್, ನಮ್ಮ ಪಕ್ಷದವರೆಲ್ಲ ಇವತ್ತು ಕಡಿಮೆ ಅಂತ ನೋಡಬೇಡಿ, ಇನ್ನೂ ಜಾಸ್ತಿ ಊರೇ ಬರುತ್ತೆ. ಇನ್ನೂ ಹೋದ್ರೆ ಡಾಕ್ಟರ್ ತೋಳ್ ತಿರುಮಾವಳವನ್ ಅವ್ರ ಅಣ್ಣ ಅವರು ಕೂಡ ನಾವು ತಂದು ಇಲ್ಲಿ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಮುಂದಕ್ಕೆ ಈ ಬಿಲ್ಡಿಂಗ್ ನಡಿಬೇಕು, ನಾವೆಲ್ಲ ಸಪೋರ್ಟಿವ್ ಆಗಿ ಇರ್ತೀವಿ ಅಂತ ನಾನು ಹೇಳ್ಕೊಂಡು ಜೈ ಭೀಮ್ ಹೇಳ್ತಾ ಇದ್ದೀನಿ.